ಹಾಯ್ ಫ್ರೆಂಡ್, ಎಲ್ಲರಿಗೂ ನಮಸ್ತೆ. ನಾನು ಹುಟ್ಟಿ ಬೆಳೆದಿರೋದೆಲ್ಲ ಚಿಕ್ಕಬಳ್ಳಾಪುರ ಹತ್ರ ಒಂದು ಹಳ್ಳಿ. ಆದರೆ ನಾನು ಮದುವೆ ಆಗಿರೋದು ಬೆಂಗಳೂರಿಗೇ. ನನಗೆ 3 ಗಂಡು ಮಕ್ಕಳು. ಆ ಗಂಡು ಮಕ್ಕಳಿಗೆಲ್ಲನೂ ನಾನು ಫುಟ್ಪಾತ್ ಮೇಲೆ ಅಂಗಡಿ ಇಟ್ಕೊಂಡು ಕಷ್ಟಪಟ್ಟು ಮದುವೆದೆ ಅವ್ರಿಗೆಲ್ಲ ಮಾಡಿಬಿಟ್ಟಿದ್ದೀನಿ. ಈಗ ನನ್ನೋರು ನನ್ನ ಮದುವೆ ಮಾಡ್ಕೊಂಡವರು ಅವರೆಲ್ಲ ನನಗೆ ಮೋಸ ಮಾಡಿಬಿಟ್ರು. ಅದರಲ್ಲಿ ನನ್ನ ಮಗ ಒಬ್ಬ ತೀರ್ಕೊಂಡ್ಬಿಟ್ಟ. ನನ್ನ ಮಗ ತೀರ್ಕೊಂಡ್ಮೇಲೆ ನಾನು ಇನ್ಸ್ಟಾಗ್ರಾಮಿಗೆ ಬಂದೆ. ಆ ನೋವು ಮರಿಬೇಕು ಅಂತ ಇನ್ಸ್ಟಾಗ್ರಾಮಿಗೆ ಬಂದೆ. ಈಗ ನಾನೇನಾದ್ರೂ ಒಂದು ನನಗೆ ಬಿಗ್ ಬಾಸಲ್ಲೋ ಇಲ್ಲ ನಾನು ಇನ್ಸ್ಟಾಗ್ರಾಮಿಗೆ ಬಂದಿದ್ದಕ್ಕೆ ನನ್ನ ರಿಲೇಟಿವು ಅವರು ಇವರು ಎಲ್ಲ ತುಂಬ ಅವಮಾನ ಮಾಡಿದ್ರು. ಆ ಅವಮಾನ ಮಾಡ್ತಾನೇ ಇದ್ದಾರೆ ಇವಾಗ್ಲೂ. ಎಲ್ಲ ನನ್ನಿಂದ ಅವರೆಲ್ಲ ದೂರ ಆಗೋಗ್ಬಿಟ್ರು. ನನ್ನ ಕರ್ನಾಟಕ ಜನನೇ ನನಗೆ ಎಲ್ಲ ಸಪೋರ್ಟು. ನಾನು ಇನ್ಸ್ಟಾಗ್ರಾಮಿಗೆ ಬಂದಿದ್ದೇ ನಾನು ಒಂದು ನೋವು ಮರಿಬೇಕು, ನನ್ನ ಮಕ್ಳಿಗೆ ಏನಾದರೂ ಒಂದು ಹೆಲ್ಪ್ ಆಗಂಗೆ ಮಾಡಬೇಕು. ಇವತ್ತು ನನ್ನಿಂದ ತುಂಬ ಜನ ನಗಿತಾ ಇದ್ದಾರೆ. ಅದೇ ಥರ ನಾನು ನಗಿಸ್ಬೇಕು. ಅವರು ನಗಿಯೋದ್ರಲ್ಲಿ ನನಗೆ ಖುಷಿ ಇದೆ. ಅವ್ರು ಅವಮಾನ ಮಾಡೋದ್ರಲ್ಲಿ ಅವ್ರ ಆಶೀರ್ವಾದ ಅಂತ ನಾನು ತಿಳ್ಕೊಂಡು ನಾನು ಇನ್ಸ್ಟಾಗ್ರಾಮದಲ್ಲಿ 2.5 ವರ್ಷದಿಂದ ವೀಡಿಯೋಸ್ಗಳು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನನಗೇನಾನ ಬಿಗ್ ಬಾಸಲ್ಲಿ ಚಾನ್ಸ್ ಸಿಕ್ಕಿದರೆ ನನ್ನ ಮಕ್ಳಿಗೇನಾದರೂ ಒಂದು ಹೆಲ್ಪ್ ಮಾಡ್ತೀನಿ. ಇವತ್ತು ನಾನು ಏನಾದರೂ ನನಗೆ ಅವಮಾನ ಮಾಡಿದವ್ರ ಮುಂದೆ ನಾನೊಂದು ಏನಾದರೂ ಒಂದು ಗೆದ್ದು ಸಾಧಿಸ್ಬೇಕಲ್ವ. ಅದಕ್ಕೋಸ್ಕರಾಗಿ ನಾನು ಬಿಗ್ ಬಾಸಲ್ಲಿ ಸೆಲೆಕ್ಟ್ ಆದರೆ ನನ್ನ ಮಕ್ಳಿಗೇನಾದರೂ ಒಂದು ಲೈಫಲ್ಲಿ ಒಂದು ಮನೆ ಕಟ್ಸ್ಕೊಡೋದು ಇಲ್ಲ ಏನೋ ಒಂದು, ಆ ತಂದೆ ಇಲ್ದಿದ್ದ ಮಕ್ಕಳಿಬ್ಬರಿದ್ದಾರೆ, ಆ ಮಕ್ಳಿಗೇನಾದರೂ ಮಾಡಬೇಕು. ಆ ಮಕ್ಳಿಗೇನಾದರೂ ಮಾಡಬೇಕು ಅಂತ ನಾನು ಇವತ್ತು ಬಿಗ್ ಬಾಸಲ್ಲಿ ಚಾನ್ಸ್ ಸಿಕ್ಕಿದ್ರೆ ನಾನು ಬಿಗ್ ಬಾಸಲ್ಲಿ ಬರೋಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ಜನ ಎಲ್ಲ ನನಗೆ ಆಶೀರ್ವಾದ ಬೇಕು. ನನ್ನವ್ರ ಮುಂದೆ ನನಗೆ ತುಂಬ ಅವಮಾನ ಮಾಡಿದ್ದಾರೆ ಜನ ಇನ್ಸ್ಟಾಗ್ರಾಮದಲ್ಲಿ ವೀಡಿಯೋಗಳು ಮಾಡ್ತಾ ಇರೋದಕ್ಕೆ. ಅವ್ರ ಮುಂದೆ ನಾನು ಏನಾದರೂ ಒಂದು ಗೆದ್ದು ಸಾಧನೆ ಮಾಡಬೇಕು ಅಂತ ನಾನು ಜಿ ಕನ್ನಡದಾಗಿರ್ಬೋದು, ಕಲರ್ಸ್ ಕನ್ನಡದಲ್ಲಿರ್ಬೋದು, ಇಲ್ಲ ಬಿಗ್ ಬಾಸಲ್ಲಿರ್ಬೋದು, ನನಗೇನಾನ ಚಾನ್ಸ್ ಸಿಕ್ಕಿದ್ರೆ ನಾನು ಖಂಡಿತ ಮಾಡೇ ಮಾಡ್ತೀನಿ. ಗೆಲ್ತೀನಿ ಅನ್ನೋ ಭರವಸೆ ನನಗಿದೆ. ನನ್ನ ಮನೆಯಲ್ಲೇ ಚಿಕ್ಕದಾಗಿ ಒಂದು ಅಂಗಡಿ ಇಟ್ಕೊಂಡು ನಾನು ಜೀವನ ನಡೆಸ್ತಾ ಇದ್ದೀನಿ. ಆ ತಂದೆ ಇಲ್ದಿದ್ದ ಮಕ್ಕಳಿಗೋಸ್ಕರಾಗಿ ಏನಾದರೂ ಒಂದು ಮಾಡಬೇಕು ಅನ್ನೋದು ನನ್ನಲ್ಲಿ ಇದೆ. ಆ ತಂದೆ ಇಲ್ದಿದ್ದ ಮಕ್ಳಿಗೋಸ್ಕರಾಗಿ ನಾನು ಬಿಗ್ ಬಾಸ್ಗೆ ಸೆಲೆಕ್ಟ್ ಆದರೆ ಆ ಮಕ್ಳಿಗೇನಾದರೂ ಒಂದು ಮಾಡ್ತೀನಿ. ನನ್ನ ಮಕ್ಳಿಗೇನಾದರೂ ಒಂದು ಮಾಡ್ತೀನಿ. ನನ್ನ ಜೀವನದಲ್ಲಿ ತುಂಬ ಕಷ್ಟಪಟ್ಟಿದ್ದೀನಿ. ಊಟಕ್ಕಿಲ್ದಿರ ಅಲ್ದಿದ್ದೀನಿ. ಆದರೆ ಇವತ್ತು ಭಗವಂತ ಊಟಕ್ಕೆ ಕೊಟ್ಟಿದ್ದಾನೆ. ಸ್ವಲ್ಪ ನನಗೆ ಅವಮಾನ ಮಾಡಿರೋರ ಮುಂದೆ ನಾನೇನಾದರೂ ಒಂದು ಮಾಡಿ ಸಾಧಿಸ್ಬೇಕು ಅನ್ನೋ ಆಟದಿಂದ ನಾನು ಇವತ್ತು ಬಿಗ್ ಬಾಸ್ಗೆ ಬಿಗ್ ಬಾಸಲ್ಲಿ ಹೇಳ್ತಾ ಇದ್ದೀನಿ. ನಾನು ದೇವ್ರ ದಯೆಯಿಂದ ಸೆಲೆಕ್ಟ್ ಆದರೆ ನಾನು ಗೆಲ್ತೀನಿ ಅನ್ನೋ ಭರವಸೆ ನನಗಿದೆ. ನನ್ನ ಕರ್ನಾಟಕ ಜನ ಆಶೀರ್ವಾದ ಅವ್ರು ಹೆಲ್ಪ್ ಮಾಡಿದ್ರೆ ನಾನು ಏನು ಬೇಕೋ ಆಗ್ತೀನಿ.